ಜೊತೆಗೆ ಮಾತಾಡಿಕೊಂಡು ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಸೊ ವೆನ್ ಐ ಗೋ ಬ್ಯಾಕ್ 25-26ನೇ ತಾರೀಕು ಮತ್ತು 1ನೇ ತಾರೀಕು ಒಳಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನನಗೆ ಆಸೆ ಇದೆ, ಬಟ್ ಫೈನಾನ್ಸ್ ಕೊಡೋವರೆಗೂ ನಾನು ಅದನ್ನ ಇದು ಮಾಡೋದಕ್ಕಾಗೋದಿಲ್ಲ. ಅಲ್ಲಲ್ಲ, ಇಲ್ಲಿ ಎರಡು ವಿಚಾರ ಇರ್ತದೆ. ಒಂದು ಅನುದಾನ ಕೊಡೋದು, ಇನ್ನೊಂದು ಅನುದಾನ ಕೊಟ್ಟಿರೋದು ಅವ್ರು ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇರೋದು. ಎರಡು ಕೂಡ ನಾವು ನೋಡ್ಬೇಕಾಗ್ತದೆ. ಸೊ ಅಲ್ಲಿ ಉಳಿಸ್ಕೊಳ್ಳೋದ್ರಿಂದ ಅದನ್ನಾದ್ರೂ ಕೊಡಿ ಇಲ್ಲ ಅಂತ ಅದನ್ನೂ ಕೇಳಿದ್ದೀನಿ ನಾನು. ಅಲ್ಲಿ ಉಳಿತಾಯ ಆಗ್ತಾ ಇದೆಯಲ್ಲ, ಯಾಕಂದರೆ ಕೆಲವೆಲ್ಲ ಸರೆಂಡರ್ ಮಾಡ್ತಾ ಇದ್ದಾರೆ, ಕೆಲವರು ಕೊಡ್ತಾ ಇದ್ದಾರೆ, ಇಲ್ಲಿ ಹೊಸದಾಗಿ ಕೇಳ್ತಾ ಇದ್ದಾರೆ. ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಕೊಡಬೇಕು ಅವರಿಗೆ, ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಕೆಲಸ ಅದು. ನಾನು ಮತ್ತೆ ಅದನ್ನ ಮನವಿಯನ್ನು ಪರ್ಸನಲ್ ಆಗಿ ಮನೆ ಮುಖ್ಯಮಂತ್ರಿಗೆ ಹೇಳ್ತೀನಿ, ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಕನ್ನಡ ಉಳಿಸ್ಬೇಕು ಅಂದರೆ ಇದು ಒಂದು ಮಾರ್ಗ ಆಯಿತು. ಕನ್ನಡ ಶಾಲೆಗಳಲ್ಲಿ ಅನುದಾನವನ್ನು ಕೊಡ್ತಕ್ಕಂಥದ್ದು ಅದು ಒಳ್ಳೆಯದು. ನೋಡೋಣ, ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಮಾಡಬೇಕು ಅಂಥೇಳಿ ನಾನು ಕೂಡ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ 1ನೇ ತಾರೀಕೊಳಗೆ ಇನ್ನೂ ಒಂದು 2 ಸತಿ ಮೀಟಿಂಗ್ ಇದೆ ಅವ್ರ ಜೊತೆಗೆ ನಾನು ಮಾಡ್ತೀನಿ. NPS OPS ಅದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತಗೊಳ್ತಾರೆ. ಐ ಥಿಂಕ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಎಲ್ಲ ಮುಗಿಸಿ ಆಮೇಲೆ ಕೈ ಹಾಕ್ತಾರೆ ಅಂತೇಳಿ ಭಾವಿಸ್ತೀನಿ ನಾನು. ಏಕೆಂದರೆ ಅದು ನಮ್ಮ ಸರ್ಕಾರದ ಒಂದು ಘೋಷಣೆನೂ ಕೂಡ, ಯಾವುದು ಪ್ರಣಾಳಿಕೆ ಘೋಷಣೆ. ಸೊ ಈಗೆಲ್ಲ ಫಸ್ಟ್ CM ಅವ್ರು ಹೇಳಿದ್ದು ಎಲ್ಲರೂ ಕೂಡ ರಿಕ್ರೂಟ್ಮೆಂಟ್ ಮುಗಿಸಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರಿಕ್ರೂಟ್ಮೆಂಟ್ ಆದಮೇಲೆ ಇದಕ್ಕೆ ಇದನ್ನು ತಗೊಳ್ತಾರೆ. ಅದು ಭಾಳ ಮುಖ್ಯವಾಗಿ ಮತ್ತು ಮೇನ್ ಹೊರೆ ಆಗ್ತಕ್ಕಂಥ ಒಂದು ಇದು ಕೂಡ. ಸೊ ನಮ್ಮ ಕಮಿಟ್ಮೆಂಟ್ ಕೂಡ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗೆಲ್ಲ ಡೀಟೇಲ್ಸ್ ಎಲ್ಲ ಈಗ ಎಷ್ಟು ಬಂದಿದೆ ಅದು ತಗೊಳಕ್ಕೆ ಹೇಳ್ತಾರೆ. ಮೊನ್ನೆ ಮತ್ತೆ ಈ ಕಡೆ ಭಾಗದಲ್ಲೂ ಕೂಡ ಕೆಲವು ಕಡೆಗೆಲ್ಲ ಎಫೆಕ್ಟ್ ಆಗಿದೆ. ನಮ್ಮ ಸೊರಬ ಭಾಗ ಚಿಕ್ಕದು, ಭಾಳ ದೊಡ್ಡದಲ್ಲ, ಮತ್ತು ಸಾಗರ ಆಗಿದೆ, ಮತ್ತು ಬೇರೆ ಬೇರೆ ಕಡೆಗೆ ಎಲ್ಲ ಕ್ರೋಢೀಕರಿಸಿ ಐ ಥಿಂಕ್ ಇದನ್ನು ಕೂಡ ಒಂದು 26-27ನೇ ತಾರೀಕು DC ಅವರಿಂದ ಅವರು ಎಷ್ಟು ಬೇಗ ಅವ್ರು ಕಳಿಸ್ತಾರೆ. ಅದು ಕಳಿಸಾದ್ಮೇಲೆ ನ್ಯಾಷನಲ್ ಡಿಸಾಸ್ಟರು, ಸ್ಟೇಟ್ ಡಿಸಾಸ್ಟರಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ಒಂದು ಭಾಗ ಅಲ್ಲ ಗೊತ್ತಾ. ಅಲ್ಲ, ಒಂದು ನಿಮಿಷ, ಲೆಟ್ ಮಿ ಫಿನಿಶ್. ಅವೆರಡು ಭಾಳ ಕಮ್ಮಿ ಇರೋದ್ರಿಂದ ಸ್ಪೆಷಲ್ ಆಗಿ ಏನಾದರೂ ಕೊಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಅವತ್ತೇ ಮಾತಾಡಿದರು. ಯಾವತ್ತು ಇದೆಲ್ಲದೂ ಕೂಡ ಹಾಳಾಗಿತ್ತಲ್ಲ, ಅವತ್ತೇ ಮಾತಾಡಿದರು. ಮತ್ತು ಅವತ್ತೇ ನಾನು ಈ ಹುಳಿಕಲ್ ಘಾಟಿಗೆ ಹೋಗಿ ಅಲ್ಲಿ ತೀರ್ಕೊಂಡೋಗಿರ್ತಕ್ಕಂಥವ್ರನ್ನ ಹೆಂಗೆ ಅದು ಎಲ್ಲ ನೋಡಿದೆ. ಅದಕ್ಕೂ ಕೂಡ ಏನೋ ಅವರಿಗೆ ಅನುದಾನ ಕೊಡೋದು ಇವತ್ತು ಮಾಡ್ತಾ ಇದ್ದಾರೆ. 3 ಜನರು CM ರಿಲೀಫ್ ಫಂಡ್ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತಾ ಇದ್ವಿ. ಮನೆ ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಆಯ್ತು ಎಲ್ಲ ಡೀಟೇಲ್ಸ್ನ ಅಧಿಕಾರಿ ವರ್ಗದಿಂದ ನಮಗೆ ಕಳಿಸ್ಕೊಡಿ. ಯಾಕೆಂದರೆ ತುಂಬ ಅದೊಂದು ದುರಂತ. ಯಾಕೆಂದರೆ ಮರಗಳು ಒಂಥರ ಮಕ್ಕಳು ನಾವೇ ಬೆಳೆಸಿ ಇದಾದಂಗೆ ನಾವು ಅದನ್ನ. ಇವತ್ತು ಕೂಡ ಯಾವುದೋ ಒಂದು ಆರ್ಟಿಕಲ್ ಯಾರೊಬ್ರು ಬರೆದಿದ್ದಾರೆ, ಇವತ್ತು DC ಅವ್ರದ್ದು ಕೂಡ ಅದರೊಳಗೆ ಇದೆ, ಇವತ್ತಿನ ಆರ್ಟಿಕಲಲ್ಲಿ ಇದೆ ನೋಡಿ. DC ಅವರು ನಾವೆಲ್ಲ ಕಳಿಸ್ತಾ ಇದ್ದೀವಿ ಸ್ಟೇಟಿಗೆ, ಸ್ಪೆಷಲ್ ಪ್ಯಾಕೇಜಿಗೆ ಸಚಿವರು ಮತ್ತು ಶಾಸಕರು ಇಲ್ಲ ಅಂಥೇಳಿ ತಮ್ಮ ಈಗ ನೋಡಿದೆ, ಈಗ ಬರ್ಬೇಕಾದ್ರೆ ಕಾರಲ್ಲಿ. ಸೊ ಸಮಥಿಂಗ್ ವಿಲ್ ಬಿ ಗಿವನ್. ಅದೇನು ಅಂಥೇಳಿ ನೋಡೋಣ. ಅದೇ 1ನೇ ತಾರೀಕೊಳಗೆ ಅನೌನ್ಸ್ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಬಟ್ ಅದು ವ್ಯಾಲ್ಯೂಯೇಷನ್ ಮಾಡಬೇಕು, ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ಸ್. ಅದು ಅವತ್ತು CEO ಅವರು ಇನ್ಚಾರ್ಜ್ ಇದ್ದರು, DC ಅವರೆಲ್ಲ ಟೇಕ್ ಓವರ್ ಮಾಡಿದ್ದಾರೆ. ಬಂದ ತಕ್ಷಣ ಡೀಟೇಲ್ಸು ನಾನು ಹೇಳ್ತಕ್ಕಂಥ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತೀನಿ. ಯಾಕಂದರೆ ಇದು ರೆಗ್ಯುಲರ್ ಡಿಸಾಸ್ಟರ್ಗಿಂತ ಮರಗಳು ಎಕನಾಮಿಕಲ್ ಇದು ಹೊಡೆತ ಬಿದ್ದುಬಿಡುತ್ತೆ ಒಂದು ಕುಟುಂಬಕ್ಕೆ. ಯಾರ್ಯಾರು ಕಳ್ಕೊಂಡಿದ್ದಾರೆ, ಆಮೇಲೆ ಬುಡದ ಸಮೇತ ಹೋಗ್ಬಿಟ್ಟಿದೆ, ಅದು ಮತ್ತೆ ರಿಪೇರಿನೂ ಮಾಡೋಕ್ಕಾಗಲ್ಲ ಮರಗಳನ್ನು. ನಾವೇ ಹೋಗಿ ನೋಡಿದ್ವಲ್ಲ, ಇದನ್ನು ನೋಡೋಣ.